ಪ್ರಸ್ತಾಪ ಮಾಡಿದ್ರು. ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘ ಇದು ಸಮಾಜದ ಸಂಘ, ಸಮಾಜ ಕಟ್ಟಿದಂತಹ ಸಂಸ್ಥೆ. ಸಂತ ಮಹಾಂತರು, ಈ ಬಾಗಲಕೋಟೆಯ ವ್ಯಾಪಾರಸ್ಥರು, ಗಣ್ಯರು ಕೂಡಿ ಕಟ್ಟಿದಂತಹ ಸಂಸ್ಥೆ. ಆದ್ರೆ ಅವ್ರು ಇವತ್ತು ವಿಚಾರ ಮಾಡ್ತಾ ಇದ್ದಿದ್ದು ಚರಂತಿ ಮಠ ಅವರ ಹೆಸರು ಕೆಡಿಸ್ಬೇಕು ಅಂತ ಹೇಳ್ಕೇಸಿ ಆ ಒಂದು ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಆ ಒಂದು ಸಂಸ್ಥೆಯನ್ನ ಬೆಳವಣಿಗೆ ಮಾಡತಕ್ಕಂತ ಸಂದರ್ಭದಲ್ಲಿ ಅವ್ರ ಮೇಲೆ ಗೂಬೆ ಅದು ವಿಜನ ಪಕ್ಷಪಾತ ಅನ್ನುವಂಥದ್ದನ್ನ ಇವತ್ತ ಕೇಳಲಿಕ್ಕೆ ವಿಚಾರ ಮಾಡ್ತಾ ಇದ್ದೆ. ಈ ಒಂದು ಸಂಸ್ಥೆಯ ಸಲುವಾಗಿ ತಮ್ಮ ಮನೆ ಯಾವುದೇ ವ್ಯವಹಾರಗಳಿಗೂ ಕಿಂತಲೂ ಹೆಚ್ಚು ಕಾಳಜಿ ವಹಿಸಿ ಈ ಸಂಸ್ಥೆಯನ್ನ ಬೆಳೆಸುವಲ್ಲಿ ಅವರ ಪಾತ್ರ ಇದೆ. ಹೀಗಾಗಿ ಈ ಸಂಸ್ಥೆಯ ಆಸ್ತಿಗಳು ಮುಳುಗಡೆಯಲ್ಲಿ ಹಾಗೂ ಈ ಸಂಸ್ಥೆಗೆ ಬಂದಿರತಕ್ಕಂಥ ಜಾಗೆಯಲ್ಲಿ ಸಾರ್ವಜನಿಕಗಾಗಿ BTDದವರೇ ನೀರಿನ ಟ್ಯಾಂಕ್ ಇರ್ಬೋದು, ರಸ್ತೆಗಳಿರ್ಬೋದು, ಹಾಗೆ ಇವತ್ತು ಅಡವಿ ಸ್ವಾಮಿ ಮಠ ಮೊಟ್ಟ ಮೊದಲು 1906 ಅಲ್ಲಿ ಸಂಸ್ಕೃತ ಪಾಠಶಾಲೆಯಾಗಿದ್ದು ವಿದ್ಯಾಸಂಸ್ಥೆ ತೆಗೆದಾಗ ಆ ಸಂಸ್ಥೆ ಅಂದು ಪ್ರಾರಂಭ ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅದು, ಸಂಸ್ಕೃತ ಪಾಠಶಾಲೆ ವಿದ್ಯಾಸಂಸ್ಥೆ ಅದು. ಹಾಗೆ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಈಗಾಗಲೇ ನಿಮಗೆ ಮೋಟ್ಗಿ ಬಸವೇಶ್ವರ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಅಲ್ಲಿ ಇರ್ತಕ್ಕಂಥ 9ನೇ ನಂಬರ್ ಶಾಲಿ, ನೇಗಿ ಶಾಲಿ ಇವೆಲ್ಲ ಅದಾವಲ್ಲ, ಇವು ಎಲ್ಲವೂ BV ಸಂಘದ ಆಡಳಿತದಲ್ಲಿ ಇರ್ತಕ್ಕಂಥವು. ಈ ಆಸ್ತಿ ಹೋತಂತಂದ್ರ ಇವ್ರು ಕೇಳಬೇಕೋ ಕೇಳಬಾರ್ದು. ಇದಕ್ಕ ಇವರು ಇಂಥ ಒಂದು ಸಮಾಜದ ಆಸ್ತಿ ಅನ್ನೋದನ್ನು ಸಹಿತ ಇವ್ರಿಗೆ ಖಬರಿಲ್ಲ, ಸಮಾಜಕ್ಕೆ ಮಾಡಕತ್ತಾರ ಅನ್ನೋದು ಖಬರಿಲ್ಲ ಇವ್ರಿಗೆ. ಇವ್ರು ಮಾಡ್ತಾ ಇರೋದು ಇವ್ರನ್ನ ಗುರಿ ಮಾಡ್ಕೊಂಡು ಇವ್ರಿಗೆ ಏನರ ಕಲಂಕ ಹಚ್ಚಬೇಕು ಅನ್ನುವಂಥ ವಿಚಾರದೊಳಗೆ ಮಾತಾಡ್ತಾರ. ಇದು ಸರಿಯಲ್ಲ. ಇದು ಇವತ್ತು ಈಗಾಗಲೇ ಅವರು ತಿಳಿಸಿದ ಒಂದು 5-6 ಸಾವಿರ ಫೂಟ್ ಒಂದು ಜಾಗದೊಳಗೆ ಒಂದು ಕಟ್ಟಡ ಬಾಡಿಗೆಯಲ್ಲಿದ್ದಂತಹ ಒಂದು ಕಾಳಿದಾಸ ಸಂಸ್ಥೆಗೆ 12 ಎಕರೆ ಕೊಟ್ಟೈತಿ. ಸರ್ಕಾರಿ ಲೀಸ್ ಪಡೆದಂಥ ವಿದ್ಯಾಪ್ರಸಾರಕ ಮಂಡಳಿಯೊಳಗ ಅದು ಮುಳುಗಡೆ ಆಗಿಲ್ಲ, ಆದ್ರೂ ಸಹಿತ 8 ಎಕರೆ ಕೊಟ್ಟೈತಿ. ಈ ಆಸ್ತಿಗಳನ್ನ ಸ್ವಾಧೀನ ಮಾಡ್ಕೊಂಡು ಸ್ವಾಧೀನ ಆಗ್ಲೇ ಎಲ್ಲಾದ್ರೂ ಸಚಿವ ಸಂಪುಟದಲ್ಲಿ ಇಟ್ಟು ಅಪ್ರೂವ್ ತಗೊಂಡಿದ್ದು ಇವತ್ತಿಗೂ ಆ ಕಾನೂನು ಇಲ್ಲ. ಈ ಕಾನೂನು ಐತೆ ಅಂತ ಹೇಳ್ತಾರೆ ಇವ್ರು. ಯಾವ್ದು ಆಧಾರದ ಮೇಲೆ ಹೇಳ್ತಾರ? ಇಲ್ಲಿ BTD ಹೆಚ್ಚು ಸರ್ವಾಧಿಕಾರವನ್ನು ಹೊಂದಿದೆ, ಅದರ ಜೊತೆಗೆ ಸರ್ಕಾರದ ಪ್ರತಿನಿಧಿಯಾಗಿ ಕಮಿಷನರ್ ಇರ್ತಾರೆ. ಇದು ಏನ ಇದು ಸರ್ಕಾರದ ವ್ಯಾಪ್ತಿಯಲ್ಲಿ ಚರ್ಚೆನೇ ಆಗುವುದಿಲ್ಲ. ಇವತ್ತು ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆ ಪಡಿಬೇಕಂತ ಇದು ಎಲ್ಲಿ ಯಾವ ಕಾನೂನಾಗ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆ ಪರಿಶ್ರಮ ಒಂದು ಸಂಸ್ಥೆ ಅದು ಬಾಗಲಕೋಟೆಯ ಮುಳುಗಡೆದವರಿಗೂ ಇಲ್ಲ, ಬಾಗಲಕೋಟೆಗೂ ಸಂಬಂಧ ಇಲ್ಲ. ಅದು ಮುಧೋಳದಲ್ಲಿ ಇರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ ಜಾಗ ಬೇಕು ಅಂತ ಹೇಳಿ ಸಚಿವ ಸಂಪುಟದೊಳಗೆ, ಸರ್ಕಾರದ ಸಚಿವ ಸಂಪುಟದೊಳಗೆ ಇದಕ್ಕೆ ಜಾಗ ಬೇಕು ಅಂತ ಹೇಳಿ 5 ಎಕರೆ ಕೊಡು ಅಂತ ಹೇಳಿ ಕೇಸಿ ಇಲ್ಲಿ ಆದೇಶ ಬಂದಿದ್ದಕ್ಕ ಇಲ್ಲಿ BTDದವ್ರು ಕೊಟ್ಟಾರ ಅದನ್ನ. ಇದು ಯಾವುದು ಮುಳುಗಡೆಯಲ್ಲಿ ಇರಲಾರ್ದಂಥ ಆಸ್ತಿಗಳನ್ನ ಏನಾದ್ರೂ ಇಲ್ಲಿ ಕೊಡಬೇಕಾತ ಸಚಿವ ಸಂಪುಟ ಆದೇಶ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. ಇದನ್ನು ಕೊಟ್ಟಿದ್ರೆ ಇವ್ರ ಮೇಲೆ ಅಪಾದನೆ ಹೊರಿಸ್ತಕ್ಕ ಮಾಡ್ಬೇಕಾಗತ್ತ. ಇದು ಯಾವ ರೀತಿ ಇದು ಎಲ್ಲರೂ ಇದು ಕಾನೂನಿನ ಮಾಹಿತಿ ಗೊತ್ತಾಗಲಾರ್ದಕ್ಕೆ ಏನೇನೋ ಹೇಳೋದು.
ಹಾಗಾದ್ರೆ ಈಗ 15 ಎಕರೆಗೆ 9 ಎಕರೆಗೆ ಇದು 12 ಎಕರೆಗೆ ಇವಕ್ಕೆ ಎಲ್ಲಿ ಸಚಿವ ಸಂಪುಟ ಒಪ್ಪಿಗೆ ಪಡೆದಾರ ನನಗೆ ಹೇಳ್ಬೇಕು. ಇದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದೊಳಗ ಇದನ್ನು ಹೊಳ್ಳಿ ಪಡಿತಾನ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ ಇವರು. ಅಂದ್ರೆ ನಾವು ವೀರಶೈವ ಲಿಂಗಾಯತ ಸಮಾಜದವರು ನಾವು ಬಳಿ ತೊಟ್ಕೊಂಡ್ ಕೂತೇವ. ಇದು ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ನಾವು ಗಂಭೀರವಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಇದನ್ನ ಹಂಗ ಬಿಡಂಗಿಲ್ಲ. ಇವತ್ತು ಸಮಾಜವನ್ನ ವೀರಶೈವ ಲಿಂಗಾಯತ ಸಮಾಜ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಇವತ್ತ ಎಲ್ಲಾ ಜಾತಿಯವರಿಗೆ ಎಲ್ಲಾ ಜನ ಓದೆವು ನಾವು ಸರಿಯಾಗಿ ಇದು ಆಗ್ಬೇಕಾಗಿತ್ತು. ನೋಡ್ರಿ, ಇಲ್ಲಿ ಈ ಸಂಸ್ಥೆ ಆಸ್ತಿ ಹೋದ ನಂತರ ಜಿ ಎಚ್ ಪಟೇಲ್ರು ಈ ಆಸ್ತಿ ನಮಗ್ ಖರೀದಿ ಕೊಟ್ಟ ನಂತರ ಅದರ ನಂತರ ಡೆವಲಪ್ಮೆಂಟ್ ಮಾಡಿದಂತ ಟ್ಯಾಂಕು ರೋಡ್ಗೆ ಅಲ್ಲಿ 4 ಎಕರೆ ಹೋಗ್ಯದ. ಅಲ್ಲಿ ಅದಕ್ಕ ನಾವು ಪರಿಹಾರನೂ ತಗೊಂಡಿಲ್ಲ ಸಂಘದವ್ರಿ. ಸರ್ ಹೇಳಿದ್ರಿ ಈಗಾಗಲೇ. ಮತ್ತ ಅದಕ್ಕ ಪರ್ಯಾಯವಾಗಿ ನಾವು ಜಮೀನ್ ಕೇಳೋದು ತಪ್ಪ? ಇದು ಕೊಡು ಹೊತ್ನಾಗ ಲೀಜ್ ಇದ್ದಂತ ಸಂದರ್ಭ, ನಿಜಲಿಂಗಪ್ಪನವ್ರು ಲೀಜ್ ಇದ್ದಂತ ಸಂದರ್ಭದೊಳಗೆ ಖರೀದಿ ಆಗುವತ್ತ 4 ಎಕರೆ ಕಡಿಮೆ ಕೊಟ್ರು. ಆ ಏರಿಯಾನು ಕೂಡಿಸಿ ಸುಮಾರು 12-13 ಎಕರೆ ಆಗತ್ತ. ಈ 13 ಎಕರೆಗೆ 2 ಪಟ್ಟು ತಗೋಬೇಕು ಅಂತ ಹೇಳಿ ಪ್ರೊವಿಷನ್ ಇದ್ದಾಗ ಕೇವಲ ಅವರು 20 ಈ ಕಡೆ ಸಾರ್ವಜನಿಕರು BTD ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿ ಇವತ್ತು ಸಂಸ್ಥೆಯನ್ನು ಪ್ರೊಟೆಕ್ಟ್ ಮಾಡಿ ಇದು ಇವ್ರಿಗೆ ಕಣ್ಣಿಗೆ ಕಾಣುದಿಲ್ಲ. ಇದನ್ನ ವೀರಶೈವ ಮಹಾಸಭಾ ಮತ್ತು ವೀರಶೈವ ಲಿಂಗಾಯತ ಸಮಾಜದವರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರ. ಇದನ್ನ ಎಲ್ಲಾ ಹಂತಕ್ಕೂ ಹೋಗಿ ಹೋರಾಟ ಮಾಡ್ತಾರ ಅಂತೇಳಿ ಈ ವೇದಿಕೆ ತಮಗೆ ವಿಚಾರವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು.